ಇವತ್ತು ನನ್ನ ಮಗಂದು ಚಪ್ಲಿನೂ ನಾನೇ ತೊಳೆದಿದ್ದೀನಿ. ಸೊ ಯಾವ ಹುಡುಗಿನ ಇಷ್ಟಪಡ್ತಾರೋ ಆ ಹುಡುಗಿನೇ ಮದ್ವೆ ಮಾಡ್ತೀರಾ ಇಲ್ಲ ಹಿಂಗೆ? ಇಲ್ಲ ಸರ್, ನಾನು ಎಲ್ಲಾರ್ಗು ಅನೌನ್ಸ್ಮೆಂಟೇ ಮಾಡ್ಬಿಟ್ಟಿದ್ದೀನಿ. ಅವನಿಗೆ 40 years ವರ್ಗು ಮದ್ವೆನೇ ಮಾಡಲ್ಲ. ಯಾಕಂದ್ರೆ ಅವನು ಹೀರೋ ಆಗಿರ್ಬೇಕಾದ್ರೆ ಮದ್ವೆ ಆದ್ರೆ ಒಂದು ವ್ಯಾಲ್ಯೂ ಡೌನ್ ಆಗುತ್ತೆ. 40 ವರ್ಷಕ್ಕೆ ಒಂದು ಮೂವಿ ಎಲ್ಲ ಆಗಿ ಅವ್ನು ರಿಂಕಲ್ ಬರೋ ಸ್ಟಾರ್ಟ್ ಆಗೋ ಟೈಮ್ಗೆ ಅವ್ನಿಗೆ ಮದ್ವೆ ಮಾಡೋದು ಸರ್. ಅವಾಗ ಮದ್ವೆ ಮಾಡಿದ್ರೆ ವೇಸ್ಟ್ ಆಗಲ್ವಾ? ಬೇಡ ಸರ್, ವೇಸ್ಟ್ ಆದ್ರೂ ಪರವಾಗಿಲ್ಲ. ಅವ್ನ ಮಗು ಹುಟ್ಟಿದ್ರೆ ಸಾಕು, ಅವ್ನ ಸಂತತಿನ ಇದು ಮಾಡಕ್ಕೆ ವೇಸ್ಟ್ ಆದ್ರೂ ಪರವಾಗಿಲ್ಲ. ಈಗ ನಿಮ್ಮ ಚಿನ್ನಕ್ಕೆ ಬೆಸ್ಟ್ ಪ್ರೈಸ್ ಸಿಗ್ತಾ ಇದೆ ನಮ್ಮ ಋಷಿಕಾ ಗೋಲ್ಡ್ ಕಂಪನಿಯಲ್ಲಿ. ಕಾಲ್ 8722484848. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಶ್ ಅನ್ಫಿಲ್ಟರ್ಡ್. ಸೊ ಇವತ್ತು ನನ್ನ ಜೊತೆ ಇರುವಂತ ಗೆಸ್ಟ್ ಯಾರು ಅಂತ ಅಂದ್ರೆ ಸೆಲೆಬ್ರಿಟಿ ಡಾಗ್ ಬ್ರೀಡರ್, ದ ವೈರಲ್ ಸ್ಟಾರ್ ಸತೀಶ್ ಕಡಬಂ ಸರ್. ಸರ್ ನಮಸ್ತೆ. ವೆಲ್ಕಮ್ ಸರ್, ಹೆಂಗಿದ್ದೀರಾ? ಸರ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಸಾಕಾಗಿದ್ದೀನಿ. ಸೊ ನೀವು ಫುಲ್ ಹೇರ್ ಸ್ಟೈಲ್ ಎಲ್ಲ ಚೇಂಜ್ ಮಾಡ್ಕೊಂಡು ಯಾವಾಗ್ಲೂ ಒಂದು ಶೈನಿಂಗ್ ಇರುತ್ತಲ್ಲ ಸರ್ ನಿಮ್ಮ ಮುಖದಲ್ಲಿ, ಹೆಂಗೆ ಸರ್ ಅದು? ಚೆನ್ನಾಗಿ ನಿದ್ದೆ ಮಾಡ್ತೀನಿ ಸರ್, ಚೆನ್ನಾಗಿ ನೀರ್ ಕುಡಿತೀನಿ, ಆಮೇಲೆ ಟೆನ್ಷನ್ ತಗೊಳಲ್ಲ. ಎಷ್ಟು ಅವರ್ ನಿದ್ದೆ ಮಾಡ್ತೀರಾ? ಎಷ್ಟು ಲೀಟರ್ ನಿದ್ದೆ? ಅವರ್ ಅಂದ್ರೆ 9:30 ರಾತ್ರಿ 10:00 ಒಳಗೆ ಮಲಗ್ತೀನಿ. ಬೆಳಿಗ್ಗೆ 6:06 ಎದ್ದು ಬಿಡ್ತೀನಿ. ಸೊ 9:30 ಮೇಲೆ ನಿಮಗೆ ಏನಾದ್ರು ಮೆಸೇಜ್ ಮಾಡಿದ್ರೆ ಯಾವಾಗ್ಲೂ ಸಿಂಗಲ್ ಟಿಕ್ ಮಾಡಲ್ಲ, ನೋಡೋದು ಇಲ್ಲ, ರೆಸ್ಪಾನ್ಸು ಮಾಡಲ್ಲ. ಬೆಳಿಗ್ಗೆ ಎದ್ದು 6:06 ನೀವುಗಳೆದ್ದಿರಲ್ಲ ಅಂತ ಏನ್ ಮಾಡ್ತೀನಿ, ಅದು ಕಾಮನ್ ಸೆನ್ಸ್. ಸ್ವಲ್ಪ 9 ಗಂಟೆಗೆ ಎದ್ದಿರ್ತೀರಾ ಅಂತ 8:30 ಮೇಲೆ 9 ಗಂಟೆ ಮೇಲೆ ನಿಮ್ಗೆ ವಾಪಸ್ ರಿಪ್ಲೈ ಮಾಡ್ತೀನಿ. ಯಾಕಂದ್ರೆ ನಿಮ್ಗೂ ಡಿಸ್ಟರ್ಬ್ ಆಗಬಾರ್ದು, ನಮ್ಗೆ ಸ್ವಲ್ಪ ಕಲ್ಚರ್ ಒಂಥರ ಬೇರೆಯವ್ರಿಗೆ ತೊಂದರೆ ಆಗ್ಬಾರ್ದು ಅಂತ. ಅದರಿಂದ ನಮ್ಗೆ ನೋಡಿ ರಾತ್ರಿ 12 ಗಂಟೆಗೆ ಎಲ್ಲ ಮಾಡ್ತಾರೆ ಅಂತ ಸೈಲೆಂಟ್ ಇಟ್ಬಿಟ್ಟಿರ್ತೀನಿ. 12 ಗಂಟೆಗೆ ಮಾಡಿದವ್ರಿಗೂ ಬೆಳಿಗ್ಗೆ ಎದ್ದು ಬೈಯಲ್ಲ, ಅವ್ರಿಗೆ ಫೋನ್ ಮಾಡ್ಬಿಟ್ಟು ಸರ್ ನಾನು 9:30 ಮಲ್ಗೋನು, ದಯವಿಟ್ಟು ಅಷ್ಟೊತ್ತಲ್ಲಿ ಮಾಡಬೇಡಿ ಅಂತ ಒಳ್ಳೆ ರೀತಿ. ಇಲ್ಲ ಸೈಲೆಂಟ್ ಮಾಡ್ಬಿಡ್ತೀನಿ, ವೈಬ್ರೇಷನ್ ಇಡೋದಿಲ್ಲ. ಡೈಲಿ ಎಷ್ಟು ಲೀಟರ್ ನೀರು ಕುಡಿತೀರಾ ಸರ್? ಹಂಗಲ್ಲ, ನಾನು ಸೋಫಾ ಮೇಲೆ ಮಲ್ಕೊಂಡೇ ಡೇನು ಮಲ್ಗೆ ಇರ್ತೀನಿ, ಅದ್ರ ನಿದ್ದೆ ಮಾಡ್ಕೊಂಡಲ್ಲ. ಅಂದ್ರೆ ಒಂದು ಟಿವಿ ನೋಡ್ಬೇಕಂದ್ರೂ ಮಲ್ಗೆ ಇರ್ತೀನಿ. ಬರೀ ತಿನ್ನೋದಕ್ಕೆ ಹೇಳೋದು, ಊಟಕ್ಕೆ ಹೇಳೋದು, ತಿಂಡಿಗೆ ಹೇಳೋದು ಅಷ್ಟೇ. ಅದು ಬಿಟ್ಟು ನೀರು ಕುಡಿಯೋಕೆ ಅವಾಗ ಎದ್ದಾಗ ನೀರು ಕುಡಿತಾನೆ ಇರ್ತೀನಿ. ಅದು ಬಿಟ್ಟು ರಾತ್ರಿ ಮಲ್ಗೋದು ಮಾತ್ರ ಒರಿಜಿನಲ್ ನಿದ್ದೆ. ಅಂದ್ರೆ ಡೇ ಎಲ್ಲ ಮಲ್ಗೋದೆಲ್ಲ ಸುಮ್ಮನೆ ಮಲ್ಕೊಂಡೇ ಟಿವಿ ನೋಡೋದು, ಅಷ್ಟು ಸೋಂಬೇರಿ. ಆದಷ್ಟು ಫ್ರೀನೇ ಇರ್ತೀನಿ. ಇಲ್ಲ ಸರ್, ವಾಕಿಂಗ್ ಹೋಗಲ್ಲ ಸರ್, ಜಿಮ್ಗೂ ಹೋಗಲ್ಲ. ಮತ್ತೆ ಹೆಂಗೆ ನೀವು ಅದೇ ತರ ಲೀನ್ ಆಗಿ? ಗೊತ್ತಿಲ್ಲ ಸರ್, ಎಲ್ಲ ಅಪ್ಪ ಅಮ್ಮನ ಕೃಪಾ ಕಟಾಕ್ಷ ಸರ್. ಸರ್ ನನ್ನ ಮಗನ್ನು ಜಿಮ್ಗೂ ಕಳ್ಸಿಲ್ಲ, ವಾಕಿಂಗು ಕಳ್ಸಿಲ್ಲ. ಅವನು ಇವಾಗ ನೋಡಿ ಅವನ್ಗೆ ವರ್ಲ್ಡ್ ಲೆವೆಲ್ ಅಲ್ಲಿ ಅವಾರ್ಡ್ ಬರ್ತಾ ಇದೆ. ಅದು ಇವಾಗ್ಲೇ ಸಸ್ಪೆನ್ಸ್, ಹೇಳಲ್ಲ, ಮೇಲೆ ಹೇಳ್ತೀನಿ. ಒಂದು ಪರ್ಸನಾಲಿಟಿಗೆ ಬರ್ತಾ ಇದೆ, ಒಂದು ಪರ್ಸನಾಲಿಟಿ ಚೆನ್ನಾಗಿದೆ ಅಂತ. ನೆಕ್ಸ್ಟ್ ಹೀರೋ ಮಾಡ್ಬೇಕು ಅಂತ ನೋಡ್ತಾ ಇದೀರಲ್ವಾ? ಹೌದು. ಸೊ ಅದಕ್ಕೆ ಒಂದು ಫಿಟ್ನೆಸ್ ಬೇಕು, ಒಂದು ಜಿಮ್ ಅವೆಲ್ಲ ಏನಾದ್ರು? ಸರ್ ಈಗ 6 ಪ್ಯಾಕ್ ಇದ್ದವ್ರು ಮಾತ್ರ ಕ್ಲಿಕ್ ಆಗಿದಾರ? ಅಲ್ಲ, ಕ್ಲಿಕ್ ಅಂತಲ್ಲ, ಒಂದು ಫಿಟ್ನೆಸ್ ಅವ್ನಿಗೆ ಏನೇನ್ ಬೇಕು. ಈಗ ಫೈಟಿಂಗ್ ಸೇರ್ಸಿದೀನಿ, ಅದು ಮಾಯ್ ತಾಯ ಏನೋ ಅಂತಾರಲ್ಲ, ಫೈಟಿಂಗ್ ಸೇರ್ಸಿದೀನಿ, ಹಾರ್ಸ್ ರೈಡಿಂಗ್ ಸೇರ್ಸಿದೀನಿ, ಆಕ್ಟಿಂಗ್ ಕ್ಲಾಸ್ ಸೇರ್ಸಿದೀನಿ. ಸಾಕಷ್ಟು ಹಂಗ ಅನ್ಬಿಟ್ಟು 6 ಪ್ಯಾಕ್ ಮಾಡಕ್ ಹೋಗ್ಬಿಟ್ಟು ಎಲ್ಲಾರು ಇವಾಗ ನೋಡ್ತಾ ಇದೀನಲ್ಲ, ಎಲ್ಲ ಹೊಟ್ಟೆ ಇಷ್ಟಿಷ್ಟು ಹಾಕೊಂಡು ಶೇಪ್ಲೆಸ್ ಆಗಿ ಎಲ್ಲ ಹೆಂಗೋ ಆಗ್ಬಿಟ್ಟಿದ್ದಾರೆ. ಆ ತರ ಯಾಕೆ ಬೇಕು? ಅದೇ ಒರಿಜಿನಲ್ ನೋಡಿ, ನಾನು ಹುಡ್ದಾಗಿಂದ ವಾಕಿಂಗ್ ಹೋಗಿಲ್ಲ, ಜಿಮ್ಗೂ ಹೋಗಿಲ್ಲ. ಇವತ್ತು ಹೆಂಗಿದೀನಿ ನೋಡಿದವರು ಅಣ್ಣನ ತಮ್ಮನ ಅಂತಾರೆ. ಅದೇ ನಾನು ಜಿಮ್ಗೆ ಹೋಗ್ಬಿಟ್ಟಿದ್ರೆ 20 ವರ್ಷ ಜಾಸ್ತಿ ಕಾಣಿಸ್ತಾ ಇದೆ. ಇವತ್ತೇನ್ ಕಾಣಿಸ್ತಾ ಇದೀನಿ ಇದಕ್ಕಿಂತ 20 ವರ್ಷ ಜಾಸ್ತಿ ಕಾಣೋದು. ಏನಕ್ಕಂದ್ರೆ ಹಿಂಗಾಗಿ ಅಂತ ಹೆಂಗಾಗಲ್ಲ, ಮುತ್ಕಾ ತರ ವಯಸ್ಸಾದ ಹೆಂಗೆಂಗೋ ಕಾಣಿಸಿ ಅಂಕಲ್ ತರ ನೀವೆಲ್ಲ ಹಿಂಗ್ ಇಂಟರ್ವ್ಯೂ ಮಾಡಕ್ಕೂ ಬರ್ತಾ ಇರ್ಲಿಲ್ಲ, ಮೂಸ್ತಾನು ಇರ್ಲಿಲ್ಲ. ನೀವು ಹಾಕಿ ಎಪ್ಪು ಯಾವನೋ ಒಂದ್ ಬುಡ್ಡ ಅನ್ಬಿಟ್ಟು ಓಡಿಸ್ತಾ ಇದ್ರಿ. ಆ ತರ ಆಗ್ತಾ ಇದ್ವಿ. ಸೊ ಇದುವರೆಗೂ ನೀವು ಡಂಬಲ್ಸ್ ಅನ್ನೋದೇ ಮುಟ್ಟಿಲ್ಲ. ಜಿಮ್ಮಿಗೆ ಎಂಟ್ರಿ. ಡಂಬಲ್ಸ್ ಅಂದ್ರೆ ಒಂದು ವೆಲ್ಡಿಂಗ್ ಮಾಡಿಸ್ಕೊಂಡು, ನಮ್ ದೊಡ್ಡಪ್ಪನ ಫ್ಯಾಕ್ಟ್ರಿ ಇತ್ತು, ಪುಟ್ಮುದ್ದಪ್ಪ ಅಂತ. ನಮ್ ದೊಡ್ಡಪ್ಪ ತಿರೋದಿದ್ದಾರೆ, ಪುಟ್ಮುದ್ದಪ್ಪ ಅಂತ. ಅವ್ರದ್ದೊಂದು ಫ್ಯಾಕ್ಟ್ರಿ ಇತ್ತು ಸರ್. ಅಲ್ಲಿ ನಮ್ ತಂದೆ ಬಂದು ರಜದಲ್ಲಿ, ನಾನು ಸ್ಕೂಲಲ್ಲಿ ಇದ್ದಾಗ 2 ತಿಂಗಳು 1 ತಿಂಗಳು ರಜಾ ಸಿಗೋದಲ್ಲ, ಮನೇಲಿ ಯಾಕೆ ಸುಮ್ನೆ ಕುತ್ಕೊಳ್ತೀರಾ ಅಂತ ಹೊಸಕೋಟೆಯಲ್ಲಿ ನಾವ್ ಇದ್ದಿದ್ದು ಅವಾಗ ಸ್ಕೂಲಲ್ಲಿ ಇದ್ದಾಗ. ಆ ಟೈಮಲ್ಲಿ ಬೆಂಗಳೂರಲ್ಲಿ ಡಬಲ್ ರೋಡ್ ಅಲ್ಲಿ ಪುಟ್ಮುದ್ದಪ್ಪ ಅಂತ ಅವ್ರ ಫ್ಯಾಕ್ಟ್ರಿಗೆ ನಮ್ನ ಕೆಲ್ಸ ಕಲಿಯಕ್ಕೆ ಅಂತ ನನ್ನ ತಮ್ಮನ್ನ ಕಳ್ಸೋರು. ನಮ್ ತಮ್ಮ ಬಂದು, ಅಂದ್ರೆ ನಾವು ಅರ್ಧ ದಿನ ರಿಲೇಷನ್ಸ್ ಅಲ್ವಾ, ಅದಕ್ಕೆ ಬರೀ ಅರ್ಧ ದಿನ ಕೆಲಸ ಮಾಡಿ ಹೊಟ್ಟೋಗೋದು, ಬೆಳಗ್ಗೆಯಿಂದ ಮಧ್ಯಾಹ್ನ ಮಾಡಿ. ನಮ್ಮ ತಮ್ಮ ಬಂದ್ಬಿಟ್ಟು ಅರ್ಧ ದಿನದಲ್ಲಿ 1 ಪೀಸ್ನು ಮಾಡ್ತಾ ಇರ್ಲಿಲ್ಲ. ಅದು ಲೇತೋ ಏನೋ ಅಂತಾರಲ್ಲ, ಏನ್ ಕೆಲಸ? ಕಬ್ಬಣ ಡಿಸೈನ್ ಮಾಡೋ ಸರ್, ಲೇತ್ ಮಿಷಿನ್ ಸರ್. ಡಂಬಲ್ಸ್ ನಾನೇ ಮಾಡ್ಕೊಂಡಿದೀನಿ, ಅದನ್ನೇ ಹೇಳಕ್ ಬರ್ತಾ ಇದೀನಿ. ಅಂದ್ರೆ ನಿಮ್ಗೆ ಅರ್ಥ ಆಗ್ತಿದೆ, ಹಿಂಗೋಗ್ಬಿಡೋಣ. ಓಕೆ. ಆಮೇಲೆ ಏನಾಯ್ತು, ನಾನ್ ಬಂದು ದಿನಕ್ಕೆ 6 ಪೀಸ್ ಮಾಡ್ತಾ ಇದ್ದೆ. ಅಲ್ಲಿ ದಿನಕ್ಕೆ ಅಂದ್ರೆ ಹಾಫ್ ಡೇಗೆ 6 ಪೀಸ್ ಮಾಡ್ತಾ ಇದ್ದೆ. ಅಲ್ಲಿರೋ ಒರಿಜಿನಲ್ ವರ್ಕರ್ಸ್ ಬಂದು 4 ಪೀಸ್ ಫುಲ್ ಡೇಗ್ ಮಾಡ್ತಾ ಇದ್ರು. ನಾನ್ 6 ಪೀಸ್ ಬರೀ ಹಾಫ್ ಡೇಗೆ, ಅಂದ್ರೆ ಅವ್ರ ಹತ್ರ ಉಗುಳಿಸ್ಕೋಬೇಕು ಅಂತ
ಅಂದ್ರೆ ಅದು ಮನ್ಸಿಂದ ಮಾಡ್ತಿದ್ದೆ. ನಮ್ದು ಫ್ಯಾಕ್ಟ್ರಿ, ನಮ್ ದೊಡ್ಡಪ್ಪಂದು ಅನ್ಬಿಟ್ಟು ಆ ತರ ಮಾಡ್ತಾ ಇದ್ದೆ, ಮನ್ಸಿಂದ ಮಾಡ್ತಿದ್ದೆ. ನಮ್ ತಮ್ಮ ಬಂದು ಓತ್ಲಾ ಅಂದ್ರೆ ನಮ್ ದೊಡ್ಡಪ್ಪಂದಲ್ವಾ ಬಿಡು, ಆ ಕ್ಯಾರೆಕ್ಟರ್ ಅವನು. ಆ ಕೆಲಸದವ್ರು ಬಂದು ಸಂಬಳ ಇಸ್ಕೊಳ್ಳೋದಕ್ಕೆ ನಾನೇ ಕಷ್ಟ ಮಾಡ್ಬೇಕು, ನಾಕೆ ಮಾಡೋಣ ಅಂತ ಅವರು. ನಾನು ಆರ್ ಮಾಡಿದ್ಕೆ ಉಗುಳಿಸ್ಕೊಂಡ್ಬಿಟ್ಟು ನಮ್ ದೊಡ್ಡಪ್ಪ ಬಂದು, ಇದು ಫಸ್ಟ್ ಟೈಮ್ ಇಂಟರ್ವ್ಯೂ, ಯಾರಿಗೂ ಹೇಳೇ ಇಲ್ಲ ಇದು. ನಾನು ಚಿಕ್ಕವನಿದ್ದಾಗ ದೊಡ್ಡಪ್ಪ ಬಂದು ಅವರು ರಿಟೈರ್ಡ್ ತಗೊಳ್ಳೋ ಟೈಮ್ಗೆ ಓಲ್ ಫ್ಯಾಕ್ಟ್ರಿನ ನನಗೆ ಬಿಟ್ಕೊಡಕ್ ಬಂದ್ರು. ನನಗೆ ಏನಕ್ಕಂದ್ರೆ ನಂದು ಕರ್ತವ್ಯ ನಿಷ್ಠೆ ಆಮೇಲೆ ಕೆಲಸ ಅದೆಲ್ಲ ನೋಡ್ಬಿಟ್ಟು. ಆದ್ರೆ ನನಗೆ ಆ ಫೀಲ್ಡ್ ಇಷ್ಟ ಇರಲಿಲ್ಲ. ಆದ್ರೆ ಅಪ್ಪನ್ ಫೋರ್ಸ್ಗೆ ಹೋಗ್ತಿದ್ದೆ. ಅಂದ್ರೆ ಹೋದ್ಮೇಲೆ ಒಂದ್ ಕಡೆ ಇಷ್ಟ ಇಲ್ಲದೆ ಇದ್ರು ಇಷ್ಟ ಬಿದ್ದಂಗೆ ನಾನು ಕೆಲಸ ಮಾಡ್ತಿದ್ದೆ. ಅಂದ್ರೆ ಅದನ್ನ ಬೇರೆಯವ್ರದ್ದು ಅಯ್ಯತ್ತು ನಂಗೆ ಇಷ್ಟ ಇಲ್ಲದೆ ಫೋರ್ಸ್ ಮಾಡಿ ನಮ್ಮಪ್ಪ ಕಳಿಸ್ಬಿಟ್ರು ಆ ಥರ ಎಲ್ಲ ಫೀಲೇ ಇರ್ತಾ ಇರಲಿಲ್ಲ. ಅದನ್ನು ಇವಾಗ ಹೆಂಗೆ ಲೆಟ್ರಿನ್ ತೊಳಿತೀನಿ, ಬಾತ್ರೂಮ್ ತೊಳಿತೀನಿ, ಅದೇ ತರ ನೆನ್ನೆನೋ ಅಪಾರ್ಟ್ಮೆಂಟ್ ಫುಲ್ ಕ್ಲೀನ್ ಮಾಡಿ ಬಂದಿದ್ದೀನಿ. ನೋಡಿ ಎಲ್ಲ ಪೊರೆ ಎದ್ದಿರುತ್ತೆ, ಎಲ್ಲ ಅದು ಆ್ಯಸಿಡ್ ಅಲ್ವಾ ಅದಕ್ಕೆ ಕೈ. ಆ ಥರ ನಾನು ಮನೆ ಕೆಲಸ ನಾನು ಮಾಡೋದಕ್ಕೆ, ಆಮೇಲೆ ಬೇರೆಯವ್ರ ಕೆಲಸನೂ ನಾನು ಮಾಡೋದಕ್ಕೆ ನನ್ನ ಮನೆ ಥರ, ನನ್ನ ವಸ್ತು ಥರ, ನನ್ನ ಇದ್ರ ಥರ ನಾನು ಕೆಲಸ ಮಾಡ್ತೀನಿ. ಅದರಿಂದ ನನಗೆ ಏನೂ ಬೇಜಾರಿಲ್ಲ. ಇವಾಗ ನೋಡಿ ಫಾರಿನಲ್ಲಿ PM ಅವ್ರ ಕಾರ್ನ ಅವರೇ ತೊಳ್ಕೊಂಡ್ರೆ ಎಷ್ಟು ಡೌನ್ ಟು ಅರ್ತು, ಎಷ್ಟು ಒಳ್ಳೆಯವರಪ್ಪ ಅಂತಾರೆ. ಅದೇ ಇಲ್ಲಿ ಇಂಡಿಯಲ್ಲಿ ನಾನು ಕಾರ್ ತೊಳಿತಾ ಇದ್ರೆ ಯಾವನೊಬ್ಬ ವಿಡಿಯೋ ಮಾಡ್ಬಿಟ್ಟು ಅದನ್ನ ಹಾಕಿದಾನೆ ಸೋಷಿಯಲ್ ಮೀಡಿಯಲ್ಲಿ. ನನ್ನ ಕಾರ್ ನಾನು ತೊಳಿದೆ ಇನ್ಯಾರಿಗೆ ತೊಳಕ್ ಬಿಡ್ಲಿ, ನನ್ನ ಕಾರ್ ನಾನು ತೊಳೆದಿದ್ನ ಹಾಕ್ಬಿಟ್ಟು ಅದಕ್ಕೆ ಕೆಟ್ಟ ಕಮೆಂಟು, ಅಯ್ಯೋ ಆ ಥರ. ಆದರೆ ನಾನು ಏನಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಮನೆ ಕೆಲಸ ಮಾಡೋದಾಗ್ಲಿ, ಗಾರ್ಡನ್ನು ಗಿಡಗಳು ಹಾಕೋದು, ಪಾಟ್ಗೆ ರೀಪಾಟ್ ಮಾಡೋದು ಎಲ್ಲ ನಾನೇ ಮಾಡ್ತೀನಿ. ಇವತ್ತು ನನ್ನ ಮಗಂದು ಚಪ್ಪಲಿನೂ ನಾನೇ ತೊಳೆದಿದ್ದೀನಿ. ಮಗನ ಚಪ್ಪಲಿನೂ ಇವತ್ತು ನಾನು ತೊಳೆದಿದ್ದೀನಿ. ಬೆಳಗ್ಗೆ ಎಲ್ಲ ಫ್ರೀ ಇದ್ದೆ ಮನೇಲಿ, ಆ ಥರ. ಆದರೆ ನನಗೆ ನನ್ನ ಕೆಲಸ ಅದು ಬಿಟ್ಟು ಫ್ರೆಂಡ್ದಾಗಿರ್ಲಿ ಬೇರೆಯವ್ರ ಕೆಲಸ ಆಗಿದ್ರು ನನಗೆ ಏನಕ್ಕೂ ಮಾಡೋಕ್ಕೆ ಹಿಂದೇಟ್ ನನಗೆ ಅನ್ಸೋದೇ ಇಲ್ಲ. ಅಂದ್ರೆ ಇಂಜರಿಯೋದು ಇಲ್ಲ. ನನಗೆ ಕೆಲಸ ಮಾಡ್ತಾ ಇರಬೇಕು, ಏನಾರು ಮಾಡ್ತಾ ಇರಬೇಕು. ನಂಗೆ ಸೋಂಬೇರಿ ಥರ ಕೂರೋದಾಗಲ್ಲ. ಆಮೇಲೆ ಅದರಲ್ಲಿ ನನಗೆ ಕೀಳ್ ಭಾವನೆ, ಅರಿಮೆ ಅನ್ಸೋದೇ ಇಲ್ಲ. ಯಾಕಂದ್ರೆ ನಾನು ಏನು ಮಾಡಿದ್ರು ನಾನು ಮಾಡೋದು, ಅದಕ್ಕೆ ಇವ್ರಿಗೇನು, ಅವ್ರು ಮಾಡ್ತಾ ಇದಾರ ಇಲ್ಲ, ಅವ್ರ ಅಪ್ಪ ಅಮ್ಮ ತೇಮ್ಸಲ್ಲಿ ಅವರು ಹುಟ್ಟು ಬಂದಿರ್ತಾರೆ, ಅದಕ್ಕೆ ಅವರು ಮಾಡಕ್ ಬಿಟ್ಟಿರ್ತಾರೋ ಇಲ್ಲ ಇದು ಗೊತ್ತಿಲ್ಲ. ಆದ್ರೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ನನ್ನ ಮಗನಿಗೆ ಈ ಏಜಲ್ಲೇ ಒಂದೇಟು ಹೊಡಿದೆ ಅಷ್ಟು ಮುದ್ದಾಗಿ ಸಾಕಿದ್ರು ನನಗೇ ಗೊತ್ತಿಲ್ಲದೆ ಕೆಂಗೇರಿ ಅಪಾರ್ಟ್ಮೆಂಟ್ ಅಲ್ಲಿ ಅವನೇ ಪಾಸ್ತಾ ಏನೇನೋ ಪಿಜ್ಜಾ ಎಲ್ಲ ಮಾಡೋದು ಅವನೇ ಕಲ್ತ್ಬಿಟ್ಟು ಅವನೇ ಎಲ್ಲ ಮಾಡ್ಕೊಂಡು ತಿಂತಾ ಇದ್ದಾನೆ. ಅಲ್ಲಿ ಫ್ರೆಂಡ್ಸ್ ಜೊತೆ 3 ದಿವಸ ಹೋಗ್ತಾನೆ. ನಾನು ಏನೋ ಮಾಡ್ತೀಯ ಅಲ್ಲಿ, ಏನೋ ಅಡುಗೆ ಮಾಡ್ಕೊತೀಯಾ, ಏನೋ ಆರ್ಡ್ರನ್ನ ಮಾಡ್ತಾ ಇಲ್ವಲ್ಲ, ಏನೋ ಅಂದರೆ ಇಲ್ಲಪ್ಪ ನಾನೇ ಎಲ್ಲ ಮಾಡ್ತಾ ಇದ್ದೀನಿ ಅಂತಾನೆ. ನನಗೆ ಆಶ್ಚರ್ಯ ಆಗೋಯ್ತು, ಎತ್ತಿದ್ಕೆ ಸಾರ್ಥಕ ಆಯಿತು. ನಾನು ಒಂದು ದಿವಸಕ್ಕೂ ಅಡುಗೆ ಮಾಡು ಅಂತ ಹೇಳಿಲ್ಲ, ಮಾಡಕ್ಕೆ ಬರುತ್ತಾ ಅನ್ನೋದು ಗೊತ್ತಿರಲಿಲ್ಲ. ಒನ್ ವೀಕ್ ಬ್ಯಾಕ್ ಅವನ್ನ ಬಾಯಿ ಬಿಟ್ಟು ಕೇಳಿದೆ, ಏನೋ ಆರ್ಡ್ರ್ ಮಾಡ್ತಾನೋ, ಇಲ್ಲ ನನಗೆ ಫೋನ್ ಮಾಡಿ ದುಡ್ಡು ಹಾಕು ಅಂತ ಎಲ್ಲ ಏನೂ ಇಲ್ಲ ಅಂದರೆ, ಇಲ್ಲ ನಾವೇ ಎಲ್ಲ ತಂದು ಮಾಡ್ಕೊತಾ ಇದ್ದೀವಿ ಅಂತ. ಯಾರು ಅಂದ್ರೆ ನಾನು ಒಬ್ಬನೇ ಮಾಡ್ತೀನಿ ಇಂದ. ಅಂದ್ರೆ ಅವ್ರ ಫ್ರೆಂಡ್ಸ್ಗೆಲ್ಲ ಇವನೇ ಮಾಡಿ ಹಾಕ್ತಾ ಇದ್ದಾನೆ. ಅಂದ್ರೆ ಇದು ಬ್ಲಡ್ ಲೈನ್ ಇಂದ ಬಂದ್ಬಿಟ್ಟಿದೆ. ಅಂದ್ರೆ ಈ ತರ ಇರಬೇಕು ಅಂತ ಮನುಷ್ಯರು ಅಂದ್ರೆ ಹಿಂಗಿರ್ಬೇಕು. ಅದು ಬಿಟ್ಬಿಟ್ಟು ಇವಾಗ ಇನ್ನೊಂದು ಸ್ಯಾಂಪಲ್ ಹೇಳ್ತೀನಿ. ಮೊನ್ನೆ ಯಾರೋ ನಮ್ಮ ರಿಲೇಷನ್ ಹೆಸರು ಹೇಳಲ್ಲ, ಅವರು ಹೆಣ್ಣು ನೋಡಕ್ ಹೋಗಿದ್ದಾರೆ. ಇವನು ಸಾಫ್ಟ್ವೇರು, ಅವರು ಸಾಫ್ಟ್ವೇರು. ಅವನ್ಗೇನು ತುಂಬಾ ನಾನ್ ವೆಜ್ ತಿನ್ನೋ ಹುಚ್ಚು. ನಮ್ಮ ಕಡೆ ಅವನಿಗೆ ನಾನ್ ವೆಜ್ ತಿನ್ನೋ ಹುಚ್ಚು, ಯಾರು ಅಂತ ಹೇಳಲ್ಲ. ಅವನೇನ್ ಮಾಡಿದಾನೆ, ಅಡಿಗೆ ಬರುತ್ತಾ ಅಂತ ಕೇಳಿದಾನೆ ಅವ್ರಿಗೆ. ಅವ್ರೇನು ಹೇಳಿದ್ದಾರೆ ಅಂದರೆ, ಅಡುಗೆ ಬರುತ್ತಾ ಅಂತ ಕೇಳಿದಾಗ ಅವ್ರೇನು ಹೇಳಿದ್ದಾರೆ ಅಂದರೆ, ನನಗೆ ಮೊಟ್ಟೆ ಬೇಯಿಸ್ಕೊಂಡು ಪೆಪ್ಪರ್ ಸಾಲ್ಟ್ ಹಾಕಕ್ಕೆ ಬರುತ್ತೆ, ಬ್ರೆಡ್ನ ಹಿಂಗೆ ತುಪ್ಪ ಹಾಕ್ಬಿಟ್ಟು ಇದು ಫ್ರೈ ಮಾಡಕ್ಕೆ ಬರುತ್ತೆ. 2 ಐಟಮ್ ಹೇಳಿರೋದು. ಅಂದರೆ ಅದನ್ನು ಬೇರೆಯವರಾದರೆ ಏನು ಅಂದ್ಕೊಳ್ತಾರೆ, ಅಯ್ಯೋ ಎಷ್ಟು ಮುದ್ದಾಗಿ ಸಾಕಿದ್ದಾರೆ, ಅವಳಿಗೇನು ಬರಲ್ಲ ಅಂತ ಬೇರೆಯವ್ರು ಅನ್ಕೊಳ್ತಾರೆ. ಆದರೆ ನಾನು ಹಂಗೆ ಅನ್ಕೊಳ್ಳಲ್ಲ, ದುರಂಕಾರಿ ಅಂತ ಅನ್ಕೊಳ್ತೀನಿ. ಎಲ್ಲಿ ಅಡುಗೆ ಬರುತ್ತೆ ಅಂದರೆ ಅವ್ರಿಗೆ ಹೇಳ್ಬಿಟ್ಟು ಕೆಲಸ ತೊಗೊಂಡ್ಬಿಡ್ತಾರೆ, ನನಗೆ ಅಡುಗೆ ಕೆಲಸಕ್ಕೆ ಹಾಕ್ಬಿಡ್ತಾರೆ ಅಂದ್ಬಿಟ್ಟು ಆ ಹುಡುಗಿ ಸುಳ್ಳು ಹೇಳಿದಾಳೆ. ನಾನು ಅದಕ್ಕೆ ನಮ್ಮ ಕಸಿನ್ಗೆ ಹೇಳಿದೆ, ಫೋನ್ ಮಾಡಿಬಿಟ್ಟು, ಸತ್ರು ಆ ಹುಡುಗಿನ ಮದುವೆ ಆಗ್ಬೇಡ ಅಂತ. ಹಿಂಗೆ ಹೋಗ್ಬಿಡೋಣ, ಮೇನ್ ರೋಡೇ ಹೋಗ್ಬಿಡೋಣ. ನೀವು ಅಡ ಇಟ್ಟಿರೋ ಚಿನ್ನನ ಬಿಡಿಸೋದಕ್ಕೆ ಹಣ ಬೇಕಾ? ಕಾಲ್ 8722484848. ಇವಾಗ ನಿಮ್ಮ ಮಗನ ವಿಷಯ ಮಾತಾಡ್ತಿದ್ರಲ್ಲ, ಹೌದು. ಸೊ ಓಕೆ, ಇವಾಗ ನೆಕ್ಸ್ಟ್ ಸಿನಿಮಾ ಎಲ್ಲ ಮಾಡ್ತಾರೆ ಅಂತ ಅನ್ಕೊಳ್ಳಿ. ಸ್ಟಿಲ್ ಹಿ ಇಸ್ ಅ ಸ್ಟೂಡೆಂಟ್. ಈಗ ಯಾವ್ದಾರ ಲವ್ ಗಿವ್ ಆಗೋಯ್ತು,
ನಾಳೆ ಹಂಗೆ ಹಿಂಗೆ ಅಂತ ಅಂದಾಗ ಸೊ ಯಾವ ಹುಡುಗಿನ ಇಷ್ಟಪಡ್ತಾರೋ ಆ ಹುಡುಗಿನೇ ಮದ್ವೆ ಮಾಡ್ತೀರಾ ಇಲ್ಲ ಹಿಂಗೆ ಏನ್ ಕತೆ? ಇಲ್ಲ ಸರ್, ನಾನು ಎಲ್ಲಾರ್ಗು ಅನೌನ್ಸ್ಮೆಂಟೇ ಮಾಡ್ಬಿಟ್ಟಿದೀನಿ. ಅವ್ನಿಗೆ 40 years ವರ್ಗು ಮದ್ವೆನೇ ಮಾಡಲ್ಲ. ಯಾಕಂದ್ರೆ ಅವನು ಹೀರೋ ಆಗಿರ್ಬೇಕಾದ್ರೆ ಮದ್ವೆ ಆದ್ರೆ ಒಂದು ವ್ಯಾಲ್ಯೂ ಡೌನ್ ಆಗುತ್ತೆ. ಫಿಲ್ಮಿ ಇದ್ರಲ್ಲೇನೆ, ಯಾಕಂದ್ರೆ ನಾವೆಲ್ಲ ಮದ್ವೆ ಆಗಿ 3 ತಿಂಗಳಿಗೆ ಅನುಭವಿಸ್ಬಿಟ್ಟಿದೀವಿ, ನರಕ ಯಾತನೆ ಅನುಭವಿಸ್ಬಿಟ್ಟಿದೀವಿ. ಆ ಕಾರಣದಿಂದ ಲೈಫ್ ಹಾಳಾಗದೇ ಬೇಡ. ಅವನು ಬಿಂದಾಸಾಗಿ ಹಿಂಗೆ ಓಡಾಡ್ಕೊಂಡು ಹಿಂಗೆ ಇರ್ಲಿ. ಅವ್ನು ಹೇಳ್ಬಿಟ್ಟಿದೀನಿ, ಯಾರನ್ನೂ ಲವ್ ಪವ್ ಮಾಡ್ಬೇಡಪ್ಪ. ಅಕಸ್ಮಾತ್ 40 ಆದ್ರೂ ಮದ್ವೆ ಮಾಡಲ್ಲ ಸರ್. ಅವ್ರ ಕೇಸೆ ಹಾಕ್ಬಿಟ್ಟು ಏನಾರ ಆಗ್ಬಿಟ್ರು ಮದ್ವೆ ಮಾಡಲ್ಲ. 40 ವರ್ಷದವರೆಗೂ ಮದ್ವೆ ಮಾಡಲ್ಲ ಅಂತ ಅವ್ನಿಗೆ ಹೇಳೇ ಬಿಟ್ಟಿದೀನಿ ನಾನು. ರಿಲೇಶನ್ಶಿಪ್ ಅಲ್ಲಿ ಅವ್ನಿಗೆ ಓಪನ್ ಆಗಿ ಹೆಂಗಾರ ಇಟ್ಕೊಳ್ಳಿ, ನಾನು ಅದಕ್ಕೆ ಇಂಟರ್ಫಿಯರ್ ಆಗಲ್ಲ, ಕೇಳಕ್ಕೂ ಹೋಗಲ್ಲ, ತಲೆನೂ ಕೆಡಿಸ್ಕೊಳಲ್ಲ. ಆದ್ರೆ ಮದ್ವೆ ವಿಷಯ ಬಂದಾಗ ನಾನು ಹೈಕೋರ್ಟ್ ಅಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗಕ್ಕೂ ರೆಡಿ. ಯಾಕಂದ್ರೆ ಈಗೆಲ್ಲ ಹನಿ ಟ್ರಾಪ್ಗಳು ಸ್ಟಾರ್ಟ್ ಆಗ್ಬಿಟ್ಟಿದೆ. ಹನಿ ಟ್ರಾಪ್ಗಳಂದ್ರೆ ಸುಮ್ನೆ ಲವ್ ಮಾಡ್ಬಿಟ್ಟು ಬ್ಲಾಕ್ ಮೇಲ್ ಮಾಡ್ಬಿಟ್ಟು ಮದುವೆ ಆಗುವಂತ ಎದುರಿಸೋದು, ಅದು ಇದು ಅಂತ ಎದುರಿಸೋದು ಅಂತ. ಅದರಿಂದ ನಮ್ಮ ಮಗ ಅಷ್ಟು ಒಳ್ಳೆಯವನು, ಅಷ್ಟು ಫ್ರೀ ಬಿಟ್ಟಿರೋದ್ರಿಂದ ಯಾವ ಕೆಟ್ಟ ಅಭ್ಯಾಸ ಕೆಟ್ಟ ಬುದ್ಧಿ ಕಲ್ತಿಲ್ಲ. ಆಮೇಲೆ ಅವನಿಗೂ ಸ್ಟ್ರಿಕ್ಟ್ ಆಗಿ ಹೇಳ್ಬಿಟ್ಟಿದೀನಿ, ಯಾರನ್ನೂ ಏನು ಇದು ಮಾಡಬೇಡ, ಯಾರನ್ನೂ ನೀನು ಇದು ಮಾಡಬೇಡ. ನಾನು ಮದುವೆ ಮಾಡೋ ಟೈಮಲ್ಲಿ ಮದುವೆ ಮಾಡ್ತೀನಿ, ಅಲ್ಲಿವರೆಗೂ ಬರೀ ನಿಂದು ಮೂವಿ ಏನಿದೆ. ಈಗ ಲವ್ವೇ ಮಾಡ್ಲಿಲ್ಲ ಅಂದ್ರೆ ನೀವೇ ಹುಡುಗಿನ ಅರೇಂಜ್ ಲವ್ ಮಾಡಿ? ಇಲ್ಲ ಈಗ ಇಲ್ವೇ ಇಲ್ಲ ಸರ್. ಇನ್ನು 20 ವರ್ಷ ಮದುವೆ ಮಾಡಲ್ಲ. ಮುಂದೆ ಕೇಳಿದ್ದು ನಿಮ್ಗೆ ಸರ್, 40 ವರ್ಷಕ್ಕೆ ಒಂದು ಮೂವಿ ಇದೆಲ್ಲ ಆಗಿ ಅವ್ನು ರಿಂಕಲ್ ಬರೋ ಸ್ಟಾರ್ಟ್ ಆಗೋ ಟೈಮ್ಗೆ ಅವ್ನಿಗೆ ಮದುವೆ ಮಾಡೋದು. ಅವಾಗ ಮದುವೆ ಮಾಡಿದ್ರೆ ವೇಸ್ಟ್ ಆಗಿಲ್ವಾ? ಬೇಡ ಸರ್, ವೇಸ್ಟ್ ಆದ್ರೂ ಪರವಾಗಿಲ್ಲ. ಅವ್ನ ಮಗು ಹುಟ್ಟಿದ್ರೆ ಸಾಕು, ಅವ್ನ ಸಂತತಿನ ಇದು ಮಾಡಕ್ಕೆ. ವೇಸ್ಟ್ ಆದ್ರೂ ಪರವಾಗಿಲ್ಲ. ಅಷ್ಟಲ್ಲ ಆಸೆ ಆಕಾಂಕ್ಷೆಗಳೆಲ್ಲ. ಆಕಾಂಕ್ಷೆ ಅಂದ್ರೆ ಹಂಗಂತಲ್ಲ ಸರ್, ಅದೆಲ್ಲ ಅವ್ರವ್ರ ಪರ್ಸನಲ್, ಅವ್ರದ್ದು ನಾವೇನು ಕೇಳಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ. ಮದುವೆ ಮಾಡಲ್ಲ ನೀವು? 40 ವರ್ಷದವರೆಗೂ ಮದುವೆ ಮಾಡಲ್ಲ. ಯಾರ ಲವ್ ಮಾಡಿದ್ರು ವೇಸ್ಟ್. ಅವ್ರಿಗೆ ಹೇಳ್ಬಿಡ್ತಾ ಇದೀನಿ, ನನ್ ಮಗನ ಯಾರು ಲವ್ ಮಾಡಬೇಡಿ. ಓಕೆ, ಈಗ ಬರೋ ಸೊಸೆ ಹೆಂಗಿರ್ಬೇಕು ಸರ್ ನಿಮ್ಗೆ? ಇಲ್ಲ, ನನ್ಗೆ ಲಕ್ಷಣ ಇಷ್ಟ ಸರ್. ಅಂದ್ರೆ ನನ್ಗೆ ಒಂಥರ ಡೌನ್ ಟು ಅರ್ತ್ ಇರ್ಬೇಕು. ಇವಾಗ ನೋಡಿ, ಒಂದು ಅಗ್ನಿ ಸಾಕ್ಷಿ ಅಂತ ಸೀರಿಯಲ್ ಸ್ಟಾರ್ಟ್ ಆಗಿದೆ ಕಲರ್ಸ್ ಅಲ್ಲಿ. ಅದ್ರಲ್ಲಿ ಆ ಹುಡುಗಿ ಕ್ಯಾರೆಕ್ಟರ್ ಇದೆಯಲ್ಲ, ಆ ತರ ಒಂಥರ ಎಲ್ಲಾರ್ನು ನಮ್ಮ ಮನೆಯವರು, ಈಗ ನನ್ ಬುದ್ಧಿ ತರ, ನಮ್ಮವರು ತರ ಇರ್ಬೇಕು. ಸುಮ್ನೆ ಇವಾಗ ನೋಡಿ, ಮೊನ್ನೆ ಯಾರೋ ಹೆಣ್ಣು ನೋಡಕ್ ಹೊಡೆದವಳು ಮೊಟ್ಟೆ ಬೇಯಿಸಕ್ ಬರುತ್ತೆ, ಬ್ರೆಡ್ ಟೋಸ್ಟ್ ಮಾಡಕ್ ಬರುತ್ತೆ, ಅಷ್ಟೇ, ಎರಡೇ ಅಂತೆ, ಇನ್ನೇನು ಬರದೇ ಇಲ್ವಂತೆ. ಅದೆಲ್ಲ ನನಗೆ ಡ್ರಾಮಾ ಅನ್ಸುತ್ತೆ. ಅಂದ್ರೆ ತಳಕ್ ಬಳಕ್ ಅನ್ಸುತ್ತೆ, ಸುಳ್ಳು ಹೇಳ್ತಾ ಇದಾರೆ ಅನ್ಸುತ್ತೆ. ಯಾರು ಹುಡುಗಾಗೆ ನನ್ನ ಮಗ 19 ವರ್ಷಕ್ಕೆ ಅವನಿಗೆ ಅಡಿಗೆ ಮಾಡಕ್ ಬರ್ತಾ ಇದೆ ಅಂದ್ರೆ, ಇವ್ರಿಗೆ ಬರಲ್ಲ ಅಂದ್ರೆ ಇದು ಸುಳ್ಳು. ಅಂದ್ರೆ ಅವ್ರು ಶುದ್ಧ ಸೋಂಬೇರಿಗಳು. ಆ ಸೋಂಬೇರಿಗೋಸ್ಕರ ಅವ್ರು ಏನ್ ಮಾಡ್ತಾರೆ, ಮೊದ್ಲೇ ಅಡಿಗೆ ಬರುತ್ತೆ ಅನ್ಬಿಟ್ರು, ಎಲ್ಲ ಅದ್ ಮಾಡು ಇದ್ ಮಾಡು ಅಂತಾರೆ ಅನ್ಬಿಟ್ಟು. ಈಗಿನ ಜನರೇಷನ್ ಅಲ್ಲಿ ಸ್ವಲ್ಪ ಜನ ಮಾತ್ರ ಒಂಥರ ಎಲ್ಲಾದ್ನೂ ಗೊತ್ತಿಲ್ಲ ಅಂತಾರೆ. ಗೊತ್ತಿದೆ ಅಂದ್ರೆ ನಾವೇನಾದ್ರು ಹೇಳ್ತೀವಿ ಅಂತ. ಆ ಕಾರಣದಿಂದ ನಾನು ಅಂತ ಹುಡುಗಿನ ಮದುವೆ ಮಾಡಲ್ಲ. ಕಲ್ಚರ್ ಆಗಿ ದೊಡ್ಡವರು ಹಿರಿಯರು ಎಲ್ಲಾರ್ಗೂ ತಗ್ಗಿ ಬಗ್ಗಿ ನಡ್ಕೋಬೇಕು, ಮರ್ಯಾದೆ ಕೊಟ್ಟು. ಆಮೇಲೆ ಸಂಸಾರಸ್ಥೆ ಮನೆತನದವ್ರನ್ನ ಮಾತ್ರ ಇದ್ ಮಾಡೋದು. ಮಾಡ್ರನ್ ಆಗಿ ಪಬ್ಬು ಗಿಬ್ಬು ಡಿಸ್ಕೋಗೆ ಹೋಗೋರ್ನ ಸತ್ರು ಮದುವೆ ಮಾಡೋದು. ಮತ್ ನೀವೆಲ್ಲ ಏನೇ ಫಂಕ್ಷನ್ ಮಾಡಿದ್ರು ಪಬ್ಗಳಲ್ಲೇ ಮಾಡ್ತೀರಾ? ಪಬ್ಬಲ್ ಮಾಡೋದು. ನಾನು ಒಂದು ಮಿಸ್ಬಿಹೇವ್ ಮಾಡಿದೀನ? ಯಾರಿಗಾರು ಸೊಂಟಕ್ಕೆ ಇಟ್ಕೊಂಡು ಫೋಟೋ ಹೊಡ್ಸ್ಕೊಂಡಿದ್ದೀನ, ಶೋಲ್ಡರ್ ಮೇಲೆ ಇಟ್ಕೊಂಡು ಇದು ಮಾಡಿದೀನ? ಸರ್, ಅದ್ರಲ್ಲೂ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ಮಿಸ್ಬಿಹೇವ್ ಮಾಡೋರು ಇರ್ತಾರೆ. ನೀವು ನೋಡಿರಂಗೆ 90% ಮಿಸ್ಬಿಹೇವ್ ಮಾಡೋದು ಪಬ್ಬಲ್ಲಿ. ನೀವು ನೋಡಿರಂಗೆ, ನೀವು ಇಷ್ಟು ದಿನ ಬಂದಿದ್ದೀರಾ, ನಾನ್ ನಿಮ್ಗೆ ಒಂದು ಕ್ವಶನ್ ಕೇಳ್ತೀನಿ. ನಂದು ಇನ್ಸ್ಟಾಗ್ರಾಮು ಇಷ್ಟು ದಿನದಿಂದ ನೋಡ್ತಾ ಇದ್ದೀರಾ, ನನ್ನ ಫಂಕ್ಷನ್ ತುಂಬಾ ವರ್ಷದಿಂದ ಅಟೆಂಡ್ ಮಾಡಿದೀರಾ. ಒಂದು ಹುಡುಗಿ ಜೊತೆ, ಒಂದು ಆಂಟಿ ಜೊತೆ, ಯಾರ ಜೊತೆ ಯಾರೋ ಒಂದು ಮಿಸ್ಬಿಹೇವ್ ಮಾಡಿದೀನ? ನಿಮಗ್ ನಾನ್ ಕ್ವಶನ್ ಕೇಳ್ತಾ ಇದ್ದೀನಿ. ಚೀಟಿ ಹೊಡಿಯೋದು, ನಂಬರ್ ಹೊಡಿಯೋದು, ಆಮೇಲೆ ಸಿಗಿ ಅನ್ನೋದು, ಹೋಟ್ಲ್ ಸಿಗಿ ಅನ್ನೋದು, ಪಾರ್ಟಿಗೆ ಇದು ಆತರ ಮಿಸ್ಬಿಹೇವ್ ತರ ಒಂದು ಕಂಪ್ಲೇಂಟ್ ಇದೆಯಾ ನನ್ನ ಮೇಲೆ? ನಾನ್ ನಿಮ್ಮನ್ ಕೇಳ್ತಾ ಇದ್ದೀನಿ. ಆಮೇಲೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ್ದಾರ ಫೋಟೋ ಎಷ್ಟೊಂದಿದೆ, ಯಾರ್ದಾರ ಮೈ ಮುಟ್ಕೊಂಡು ಸೊಂಟ ಮುಟ್ಕೊಂಡು ಫೋಟೋ ಹೊಡ್ಸ್ಕೊಂಡಿದ್ದೀನ? ಮೊನ್ನೆ ಯಾವ್ದೋ ಬರ್ಡೇಗೆ ಇದ್ದಕ್ಕಿದಂಗೆ ಕರೆದ್ರು, ಅವ್ರ ಹಸ್ಬೆಂಡ್ ಮುಂದೆ ಹೆಗ್ಲ ಮೇಲೆ ಕೈ ಹಾಕಿ ಅಂದ್ರು. ನಾನು ಹಾಕಲ್ಲ ಅಂದೆ. ನಿನ್ ಬುದ್ಧಿ ನಂಗೆ ಇಷ್ಟ ಆಯ್ತು ಅಂದ್ರು ಅವ್ರ ಗಂಡನ ಮುಂದೆನೆ. ಇದು ನನ್ ಕ್ಯಾರೆಕ್ಟರ್. ಈಗ ನಾನು ಏನಕ್ಕೆ ಕೇಳಿದೆ ಗೊತ್ತಾ, ಈಗ ನಾಳೆ ದಿನ ನೀವು ಮದುವೆ ಮಾಡಿಸ್ತೀರಾ ಅಂತ ಅನ್ಕೊಳ್ಳಿ. ಈಗ ಏನೋ ಒಂದು ಪಾರ್ಟಿ ಏನೋ ಆರ್ಗನೈಸ್ ಮಾಡ್ತೀರಾ, ನೀವು ಏನೇ ಪಾರ್ಟಿ ಆರ್ಗನೈಸ್ ಮಾಡಿದ್ರು ಪಬ್ಬೆ. ಹೌದೌದು. ಮುಹೂರ್ತ, ಪಿಕ್ಚರ್ ಮುಹೂರ್ತನು ಪಬ್ಬಲ್ಲೇ ಮಾಡ್ತಾರೆ. ಅದನ್ನ ಹೇಳಿದ್ದು. ಅವಾಗ ಮದುವೆ ಆಗಿರುತ್ತೆ, ಸೊ ಅವಾಗ ಹೆಂಡತಿ ಬರ್ಲೇಬೇಕಲ್ವ ಪಬ್ಬಿಗೆ ಅಂತ ಕೇಳಿದೆ. 40 ವರ್ಷದವರೆಗೂ ಮದುವೆನೇ ಮಾಡಲ್ಲ, ಅಷ್ಟು ಬೇಗ ಹೀರೋ ಮಾಡ್ತಾ ಇದೀನಲ್ಲ. ಆಫ್ಟರ್ 40ಗೆ ಒಂದು 40 ಮೂವೀಸ್ ಆಗಿರುತ್ತೆ. ಸರ್, ಈಗ 40 ವರ್ಷ ಅಲ್ವಾ, ಬರೋ ಹುಡುಗಿ ಎಷ್ಟು ವಯಸ್ಸಿರ್ಬೇಕು? ಏನ್ ಸರ್, ಈಗ 40 ವರ್ಷಕ್ಕೆ ಮದುವೆ ಮಾಡ್ತೀರಾ, ಹುಡುಗಿಗೆ ಎಷ್ಟು ವಯಸ್ಸಿರ್ಬೇಕು? ಸರ್, ಅವ್ರಿಗೆ ಎಷ್ಟಾರ ಇರ್ಲಿ ಸರ್, ಅವ್ನು ಯಾರು ಲವ್ ಮಾಡಿರ್ತಾನೆ ಅವಾಗ ಮದುವೆ ಮಾಡ್ತೀನಿ ಸರ್. ಅವ್ಳು ಕಾಯ್ಬೇಕಷ್ಟೇ. ಯಾರ ಲವರ್ ಇದ್ರೂನು ಅವಳು ಕಾಯ್ಬೇಕಷ್ಟೇ. ಈಗ ಈ ಜನರೇಷನ್ ಬಗ್ಗೆ ಮಾತಾಡ್ತಿದ್ರಲ್ವಾ, ಹಂಗೆ ಒಂದು ಕ್ವಶನ್ ಬಂತ ನಂಗೆ. ಈಗ ಈ ಜನರೇಷನ್ ಅಲ್ಲಿ ಹೆಂಗಾಗೋಗಿದೆ ಅಂತಂದ್ರೆ,
ಒಂದು ಮದ್ವೆನೇ ಬೇಡ ಅಂತ ಒಂದಷ್ಟು ಜನ, ಸಿಂಗಲ್ ಹೌದು. ಆಗಿರ್ತೀವಿ ಅಂತ ಒಂದಷ್ಟು ಜನ, ಹೌದು. ಓಪನ್ ರಿಲೇಶನ್ಶಿಪ್ ಅಲ್ಲಿ ಇರ್ತೀವಿ ಅಂತ ಒಂದಷ್ಟು ಜನ, ಹೌದು ಇನ್ನೊಂದು ಹುಡುಗರುಗಳು ಮದ್ವೆ ಆಗಕ್ ಸ್ಟಾರ್ಟ್ ಆದ್ರೆ ಮದ್ವೆಗಿಂತ ಮುಂಚೆನೆ ಹುಡುಗಿಯಲ್ಲಿ ಸಾಯಿಸ್ಬಿಡ್ತಾಳೆ ಅನ್ನೋ ಭಯ. ಹೌದು ಹೌದು ಇದೆಲ್ಲ ನಡೀತಾ ಇದೆ. ಹೌದು ಇದೆಲ್ಲ ನಡೀತಾ ಇರ್ಬೇಕಾದ್ರೆ ಹೆಂಗ್ ಅನ್ಸ್ತಾ ಇದೆ ನಿಮ್ಗೆ ಇವಾಗಿನ ಜನರೇಷನ್ ಕತೆಗಳೆಲ್ಲ? ಸರ್, ಇವಾಗ ನೀವೇ ನೋಡ್ತಾ ಇದ್ದೀರಾ, ಅವರು ಕಾಲೇಜ್ ಲೈಫ್ ಸ್ಕೂಲ್ ಲೈಫಲ್ಲಿ ಇದಾಗಲೇ ಯಾರೋ ಲವ್ ಮಾಡ್ಬಿಟ್ಟಿರ್ತಾರೆ, ಮನೆ ಫೋರ್ಸ್ಗೆ ಏನ್ ಮಾಡ್ಬಿಡ್ತಾರೆ, ಮದ್ವೆ ಆಗ್ತಾರೆ. ಆಮೇಲೆ 3 ತಿಂಗಳಿಗೆನೆ ಆಸ್ತಿಗೋಸ್ಕರ ಬಿಟ್ಬಿಟ್ಟು ಡೌರಿ ಹರಾಸ್ಮೆಂಟ್ ಕೇಸು, ಆ ಕೇಸು ಈ ಕೇಸು ಅಂತ ಹಾಕ್ಬಿಟ್ಟು ಅವರಿಂದ ಮೇಂಟೆನೆನ್ಸ್ ದುಡ್ಡು ಕಿತ್ಕೊಂಡು ಲೈಫ್ ಲೀಡ್ ಮಾಡ್ಕೊಂಡು ಹಳೆ ಬಾಯ್ ಫ್ರೆಂಡ್ ಜೊತೆನೆ ಜುಮ್ ಜಾಮ್ ಆಗಿ ಆರಾಮಾಗಿರ್ತಾರೆ. ಅಲ್ಲಿ ಗಂಡಸರುಗಳೇನೆ ಅನ್ಯಾಯಕ್ಕೆ ಒಳಗೋಗ್ತಾ ಇರೋದು, ಅನ್ಯಾಯಕ್ಕೆ ನಾಶ ಆಗ್ತಾ ಇರೋದು, ಸೂಸೈಡ್ ಮಾಡ್ಕೊಳ್ತಾ ಇರೋದು. ಆದರೆ ಕಾನೂನು ಬಂದು ಮೊದಲು ಚೇಂಜ್ ಮಾಡಬೇಕು ಸರ್. ಅಂದರೆ ಆ ಕಾನೂನನ್ನ ತೆಗೆದು ಬಿಡಬೇಕು. ಅಂದರೆ ಹೆಂಡತಿಗೆ ದುಡ್ಡು ಕೊಡಬೇಕು, ಆ ಥರ ಅವ್ರಿಗೆ ಮೇಂಟೆನೆನ್ಸ್ ಕೊಡಬೇಕು, ಅದನ್ನ ಮೊದಲು ತೆಗಿಬೇಕು. ಆ ದುಡ್ಡಿನ ಆಸೆಗೋಸ್ಕರನೇ ಇವ್ರು ಏನು ಮಾಡ್ತಾರೆ, ರಿಚ್ ಇರೋನ್ನ ಅವ್ನು ಹೆಂಗೆ ಚೆನ್ನಾಗಿರ್ತಾನೋ ಚೆನ್ನಾಗಿರಲ್ವೋ, ವಯಸ್ಸಾಗಿದೆಯೋ ಏನೂ ನೋಡಲ್ಲ, ಮದುವೆ ಆಗೋದು 6 ತಿಂಗಳಿಗೆ ಒಂದು ನೆಪ ಹೇಳ್ಕೊಂಡು ಜಗಳ ಮಾಡ್ಕೊಬಿಡೋದು, ಕೇಸ್ ಹಾಕೋದು, ಕೋರ್ಟಲ್ಲಿ ಅಲ್ಸೋದು, ಅಲ್ಲಿ ದುಡ್ಡು ಕಿತ್ಕೊಳ್ಳೋದು. ಆಮೇಲೆ ಅಷ್ಟು ಕೋಟಿ ಕೊಡಿ, ಇಷ್ಟು ಕೋಟಿ ಕೊಡಿ, 3 ಕೋಟಿ ಕೊಡಿ, 3 ಮನೆ ಕೊಡಿ ಅಂತೆಲ್ಲ ಕಿತ್ಕೊಂಡು ಬರೀ ಆಮೇಲೆ ಜುಮ್ ಜಾಮ್ ಆಗಿ ಯಾವನೋ ಒಂದು ಮುತ್ಕ ಒಂದು 500,000 ಕೋಟಿ ಇರೋನ್ನ ಕಟ್ಕೊಂಡು ಆರಾಮಾಗಿ ಇದ್ಬಿಡ್ತಾರೆ. ಇದು ಬಿಸ್ನೆಸ್ ತರ, ದಂಧೆ ತರ ಆಗ್ಬಿಟ್ಟಿದೆ. ದಯವಿಟ್ಟು ಕಾನೂನು ಇದರಿಂದ ಚೇಂಜ್ ಮಾಡಬೇಕು. ಈ ಕಾನೂನು ಇರೋದ್ರಿಂದನೇ ಅವರು ಅಷ್ಟು ಧೈರ್ಯವಾಗಿ ಮೆರಿತಾ ಇರೋದು. ಆ ಕಾನೂನು ತೆಗೆದು ಬಿಟ್ರೆ ಅವ್ರಿಗೂ ಮೀಟರ್ ಆಫ್ ಆಗ್ಬಿಡುತ್ತೆ. ಅವಾಗ ಯಾರನ್ನ ಮದುವೆ ಮಾಡ್ತಾರೆ ಅವ್ರ ಜೊತೆನೆ ಮುಚ್ಕೊಂಡು ಸುಮ್ಮನೆ ಇರ್ತಾರೆ, ಅವ್ರ ಜೊತೆನೆ ಬಾಳ್ಬೇಕು ಅಂತ. ಇದೆಲ್ಲ ಆಫರ್ಸ್ ಇರೋದ್ರಿಂದಾನೇ ಅವ್ರಿಗೆ ಬಿಂದಾಸ್ ಆಗಿ ಆ ಮದ್ವೆಗೆ ಪಾಪ ಎಷ್ಟೋ 1 ಕೋಟಿ ರೂಪಾಯಿ ಖರ್ಚು ಮಾಡಿರ್ತಾರೆ, ಅದೆಲ್ಲ ಹೊಟ್ಟೆ ಉರಿಯಲ್ವಾ ಅಂತ ನನಗೆ 6 ತಿಂಗಳಿಗೆ ಬಿಟ್ಬಿಡ್ತಾರಲ್ಲ. ಈಗ ನೋಡಿ, ಮೊನ್ನೆ ನೋಡಿ ಆ ಹುಡುಗಿ ಯಾರನ್ನೋ ಲವ್ ಮಾಡಂಗಿದ್ರೆ ಅವ್ನಿಗೆ ಯಾಕೆ ಒಪ್ಕೋಬೇಕಾಗಿತ್ತು? ಅವನು ಶ್ರೀಮಂತ, ಅವ್ನು ಶ್ರೀಮಂತ ಆದ್ರೂ ಅವ್ನ ಲೈಫ್ ಹಾಳು ಮಾಡೋ ಬದಲು ಅವನ್ನೇ ಸಪ್ರೇಟ್ ಆಗಿ ಕರೆದ್ಬಿಟ್ಟು, ನೋಡಿ ನನ್ಗೆ ಯಾರೋ ಇಷ್ಟ, ನಾನು ಅವನ್ನೇ ಮದುವೆ ಆಗ್ಬೇಕು, ನೀನ್ ಹೆಂಗಾರ ಹೇಳಿ ನೀನು ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡ್ಕೊಂತಿದ್ರೆ ಅವ್ನ ಜೀವನ ಬದುಕಿ ಅವ್ನು ಇನ್ನೊಂದು ಹುಡುಗಿನ ಮದುವೆ ಆಗಿ ಅವನಾರ ಸೆಟ್ಲ್ ಆಗ್ತಾ ಇದ್ದ. ಇವಾಗ ಇಬ್ರಿಗೂ ಇಲ್ದಂಗೆ ಪಾಪ ಅವನ್ನ ಅವ್ರ ಅಪ್ಪ ಅಮ್ಮ ಎಷ್ಟು ಕೊರ್ಗಿರ್ತಾರೆ, ಎಷ್ಟು ಅಟ್ಯಾಚ್ಮೆಂಟ್ ಇರುತ್ತೆ, ಎಷ್ಟು ಕಷ್ಟ ಬಿದ್ದು ಸಾಕಿರ್ತಾರೆ, ಎಷ್ಟು ಕ್ಯೂಟ್ ಆಗಿದ್ದಾನೆ. ಅವ್ರ ಬಾಯ್ ಫ್ರೆಂಡ್ಗಿಂತ ನನಗೆ ಅವನೇ ಇಷ್ಟ ಆದ. ಎಷ್ಟು ಸ್ಮೈಲು, ಎಷ್ಟು ಮುಗ್ಧತೆ ಅವನಲ್ಲಿ, ಅಷ್ಟು ಚೆನ್ನಾಗಿದ್ದಾನೆ. ಅಂಥವನ್ನ ಬಿಟ್ಟು, ಅಂದ್ರೆ ಈಗಿನ ಪ್ರಪಂಚ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಸರ್, ಒಂದು ಮನೆ ಬಿಟ್ಟು ಅವ್ರ ಅಪ್ಪ ಅಮ್ಮನ್ ಬಿಟ್ಟು ಒಂದು PGಲಿ ಇದ್ದಾರೆ, ಆಮೇಲೆ ಹೊರಗಡೆ ಬಂದ್ಬಿಟ್ಟಿದ್ದಾರೆ ಅಂದ್ರೆ ಅವ್ರಿಗೆ ಬಾಯ್ ಫ್ರೆಂಡ್ ಇದ್ದೇ ಇರ್ತಾರೆ. ಇವರು ಮನೆ ಫೋರ್ಸ್ಗೋಸ್ಕರ ಯಾವನ್ನ ಕಾಟಾಚಾರಕ್ಕೆ ಮದುವೆ ಆಗ್ಬಿಟ್ಟು ಈ ತರ ಬಾಳಿ ಅವನ್ನ ಮರ್ಡರ್ ಮಾಡೋದು, ಬಾಯ್ ಫ್ರೆಂಡ್ ಜೊತೆ ಸೇರ್ಕೊಂಡು ಸಾಯಿಸ್ಬಿಡೋದು, ಆಮೇಲೆ ದುಡ್ಡು ಕೀಳೋದು, ಇದೇ ಒಂದು ದಂಧೆ ಆಗ್ಬಿಟ್ಟಿದೆ. ಆಮೇಲೆ ಹನಿ ಟ್ರ್ಯಾಪ್ಗಳು ಎದುರಿಸೋದು, ಇದೆಲ್ಲ ನೋಡ್ತಾನೆ ಇದ್ದೀರಾ ನೀವು. ನನಗಂತೂ ಇದು ಬೇಜಾರಾಗ್ಬಿಟ್ರೆ ಕಾರಣ ನನ್ನ ಮಗನಿಗೆ ಮದುವೆನೇ ಮಾಡಲ್ಲ, 40 ಇಯರ್ಸ್ಗೆ ಮಾಡೋದು ಎಲ್ಲ ಆಗಿ ಅವನು ಹಣ್ಗಾಯಿ ನೀರ್ಗಾಯಿ ಆಗ್ಬೇಕು ಮೂವಿದು ಎಲ್ಲ ಅವ್ನ ಲೈಫ್ ಎಲ್ಲ ಫುಲ್ ಆದ್ಮೇಲೆನೆ 40 ಇಯರ್ಸ್ಗೆ ಅವನ್ನ ಮದುವೆ ಮಾಡೋದು. ಅಡ ಇಟ್ಟಿರೋ ನಿಮ್ಮ ಚಿನ್ನವನ್ನ ತಕ್ಷಣ ಬಿಡಿಸ್ಬೇಕಾ? ನಿಮ್ಮ ಚಿನ್ನವನ್ನ ಬೆಸ್ಟ್ ಪ್ರೈಸ್ಗೆ ಮಾರ್ಬೇಕಾ? ಕಾಲ್ 8722484848.